Dear students, today we shall start the session 4 on set theory. That one is images and inverse images of functions. You know well about the images, the two sets from set A to set B. That is what the set A elements to the set B elements. What the relation is there? That implies images, and from set B to set A is what inverse images. So its definition one by one we will see here. First, function ಅಂದ್ರೆ ಏನು? ಲೆಟ್ ಎ ಅಂಡ್ ಬಿ ಬಿ ಟು ನಾನ್ ಎಂಟಿ ಸೆಟ್ಸ್. ಎ ಮತ್ತು ಬಿ ಅನ್ನೋವೆರಡು ನಾನ್ ಎಂಟಿ ಸೆಟ್ಸ್ ಆಗಿರ್ತವೆ. ಎ ಫಂಕ್ಷನ್ ಫ್ರಮ್ ಎ ಟು ಬಿ ಈಸ್ ಎ ರಿಲೇಷನ್ ವಿಚ್ ಅಸೋಸಿಯೇಟ್ಸ್ ಎವ್ರಿ ಎಲಿಮೆಂಟ್ ಆಫ್ ಎ ವಿತ್ ಯುನಿಕ್ ಎಲಿಮೆಂಟ್ ಆಫ್ ಬಿ. ಹಂಗಾರೆ ಏನು ಹೇಳ್ತದೆ? ಎ ಆ್ಯಂಡ್ ಬಿ ಅನ್ನೋವು ಎರಡು ನಾನ್ ಎಂಟಿ ಸೆಟ್ಸ್ ಆಗಿರಬೇಕು. ಎ ಫಂಕ್ಷನ್ ಫ್ರಮ್ ಎ ಟು ಬಿ ಅಂದರೆ ಫಂಕ್ಷನ್ ಎದಿಂದ ಬಿಗೆ. ಎ ಫಂಕ್ಷನ್ ಫ್ರಮ್ ಎ ಟು ಬಿ ಈಸ್ ಎ ರಿಲೇಷನ್, ಈಸ್ ಒನ್ ರಿಲೇಷನ್ ಈಸ್ ದೇರ್ ವಿಚ್ ಅಸೋಸಿಯೇಟ್ಸ್. ಯಾವ ರೀತಿ ಅಸೋಸಿಯೇಟ್ ಆಗಿರ್ಬೇಕಂದ್ರೆ ಎವ್ರಿ ಎಲಿಮೆಂಟ್ ಆಫ್ ಎ ಅಂದರೆ ಸೆಟ್ ಎದ ಎವ್ರಿ ಪ್ರತಿಯೊಂದು ಎಲಿಮೆಂಟು ವಿತ್ ಯುನಿಕ್ ಎಲಿಮೆಂಟ್ ಆಫ್ ಒಂದೇ ಒಂದು ಎಲಿಮೆಂಟಿಗೆ, ಪ್ರತಿಯೊಂದು ಒಂದೊಂದು ವಿತ್ ಯುನಿಕ್ ಎಲಿಮೆಂಟ್ ಆಫ್ ಬಿ. ಇಫ್ ಎಫ್ ಈಸ್ ಎ ಫಂಕ್ಷನ್ ಫ್ರಮ್ ಎ ಟು ಬಿ ಅಂದರೆ ಒಂದು ಫಂಕ್ಷನ್ ಆಗಿರ್ಬೇಕಾದ್ರೆ ಎದಿಂದ ಬಿಗೆ ಒಂದು ಫಂಕ್ಷನ್ ಆಗಿರ್ಬೇಕಾದ್ರೆ ಇಫ್ ಎಫ್ ಈಸ್ ಎ ಫಂಕ್ಷನ್ ಫ್ರಮ್ ಎ ಟು ಬಿ ದೆನ್ ವಿ ರೈಟ್ ಇಟ್ ಈಸ್ ಎಫ್ ಮ್ಯಾಪ್ಸ್ ಎ ಟು ಬಿ. ಎಫ್ ಅನ್ನೋದೊಂದು ಫಂಕ್ಷನ್ನು ಎದರಿಂದ ಎದಕ್ಕೆ? ಎದಿಂದ ಬಿಗೆ. ಎಫ್ ಮ್ಯಾಪ್ಸ್ ಎ ಟು ಬಿ. ಹಿಯರ್ ಎ ಈಸ್ ಕಾಲ್ಡ್, ಈಗ ಏನಂತೀವಿ? ಡೊಮೈನ್ ಅಂತೀವಿ. ಆ್ಯಂಡ್ ಬಿ ಈಸ್ ಕಾಲ್ಡ್ ಕೋ ಡೊಮೈನ್ ಆಫ್ ಎಫ್. ಅಂದ್ರೆ ಎ ಫಂಕ್ಷನ್ ಎಫ್ ಮ್ಯಾಪ್ಸ್ ಎ ಟು ಬಿ ಒಂದು ಫಂಕ್ಷನ್ ನಿರ್ಮಾಣ ಆಗಿದೆ, ಇದರಿಂದ ಸೆಟ್ ಎದಿಂದ ಸೆಟ್ ಬಿಗೆ ಆಗಿದೆ. ಹಂಗಾರೆ ಸೆಟ್ ಎದ ಎಲಿಮೆಂಟ್ಸ್ಗೆ ನಾವೇನಂತೀವಿ? ಡೊಮೈನ್ ಅಂತೀವಿ. ಸೆಟ್ ಬಿದ ಎಲಿಮೆಂಟ್ಸ್ಗೆ ಏನಂತೀವಿ? ಕೋ ಡೊಮೈನ್. ಇಟ್ ಮೀನ್ಸ್ ಎ ಈಸ್ ಕಾಲ್ಡ್ ದಿ ಡೊಮೈನ್ ಆ್ಯಂಡ್ ಬಿ ಈಸ್ ಕಾಲ್ಡ್ ದಿ ಕೋ ಡೊಮೈನ್ ಆಫ್ ದಿ ಎಫ್. ವಾಟ್ ಅಬೌಟ್ ಎಫ್? ಇಟ್ ಈಸ್ ಎ ಫಂಕ್ಷನ್ ಫ್ರಮ್ ಎ ಟು ಬಿ. ಎ ಅಂದರೆ ಇಟ್ ಈಸ್ ಸೆಟ್, ಬಿ ಈಸ್ ಆಲ್ಸೋ ಸೆಟ್, ಫ್ರಮ್ ಎ ಸೆಟ್ ಟು ಸೆಟ್ ಬಿ ಅನ್ನಂಗೆ. The set of all images is denoted by f of a and is called range of f. ಹಂಗಾರೆ ದ ಸೆಟ್ ಆಫ್ ಆಲ್ ಇಮೇಜಸ್, ಸೆಟ್ ದ ಇಮೇಜಸ್ ಏನು ಹೆಂಗೆ ನಾವು ಡಿನೋಟ್ ಮಾಡ್ತೇವೆ ಅಂದರೆ ಎಫ್ ಆಫ್ ಎ ಆ್ಯಂಡ್ ಈಸ್ ಕಾಲ್ಡ್, ಅದಕ್ಕೆ ಏನಂತ ಕರಿತೀವಿ? ರೇಂಜ್ ಆಫ್ ಎಫ್. ಆ್ಯಂಡ್ ಇಟ್ ಇಂಪ್ಲೈಸ್ ಆರ್ ಕ್ಲಿಯರ್ಲಿ ಎಫ್ ಆಫ್ ಎ ಈಸ್ ಸಬ್ಸೆಟ್ ಆಫ್ ಇ. ಅಂದರೆ ಫಂಕ್ಷನ್ ಆಫ್ ಎ ಈಸ್ ಅ ಸಬ್ಸೆಟ್ ಫ್ರಮ್ ಬಿ ಅನ್ನಂಗೆ. ಫಾರ್ ಎಕ್ಸಾಂಪಲ್, ಲೆಟ್ ಎಫ್ ಮ್ಯಾಪ್ಸ್ ಆರ್ ಟು ಆರ್ ಬಿ ಡಿಫೈನ್ಡ್ ಬೈ. ಹಂಗಾರೆ ಒಂದು ಫಂಕ್ಷನ್ನು ಎಫ್ ಮ್ಯಾಪ್ಸ್ ಆರ್ದಿಂದ ಆರಿಗೆ ಇರಬೇಕಾದ್ರೆ ಅದನ್ನು ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂದರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಅಂತೀವಿ. ಹಂಗಾರೆ ದಿಸ್ ಈಸ್ ವಾಟ್ ಫಾರ್ ಎಕ್ಸಾಂಪಲ್ ಆಫ್ ದಿ ಫಂಕ್ಷನ್. ಇನ್ನು ನೆಕ್ಸ್ಟು ಬೈಜೆಕ್ಟಿವ್ ಫಂಕ್ಷನ್ ಅಂತ. ಎ ಫಂಕ್ಷನ್ ದಟ್ ಈಸ್ ಬೋತ್ ಇಂಜೆಕ್ಟಿವ್ ಆ್ಯಂಡ್ ಸರ್ಜೆಕ್ಟಿವ್ ಈಸ್ ಕಾಲ್ಡ್ ಬೈಜೆಕ್ಟಿವ್ ಫಂಕ್ಷನ್. ಹಂಗಾರೆ ಬೈಜೆಕ್ಟಿವ್ ಫಂಕ್ಷನ್ ಅನ್ನೋದಂದ್ರೆ ದಟ್ ಫಂಕ್ಷನ್ ಈಸ್ ಬೋತ್ ಇಂಜೆಕ್ಟಿವ್ ಆ್ಯಂಡ್ ಸರ್ಜೆಕ್ಟಿವ್ ಆಗಿರಬೇಕು. ಹಂಗಾರೆ ಅವೆರಡೂ ಫಂಕ್ಷನ್ಸು ಯಾವ್ಯಾವ ರೀತಿ ಆಗಿರ್ಬೇಕಂದ್ರೆ ಬೋತ್ ಅಂದರೆ ಎರಡು ಇಂಜೆಕ್ಟಿವ್ ಆ್ಯಂಡ್ ಸರ್ಜೆಕ್ಟಿವ್ ಆಗಿದ್ರೆ ಸೊ ದ್ಯಾಟ್ ಫಂಕ್ಷನ್ ಈಸ್ ಕಾಲ್ಡ್ ಬೈಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಎ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 5x + 2 ಅಂದರೆ ಒಂದು ಫಂಕ್ಷನ್ ಎಕ್ಸಾಂಪಲ್ ಅಂತ ತೆಗೆದುಕೊಂತೀವಿ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 5x + 2 ಇದ್ರೆ ಇಟ್ ಈಸ್ ಎ ಬೈಜೆಕ್ಟಿವ್ ಫಂಕ್ಷನ್ ಫ್ರಮ್ ಸೆಟ್ ಆರ್ ಎ ಟು ಆರ್. ಆರ್ ಅಂದರೆ ಸೆಟ್ ಆಫ್ ರಿಯಲ್ಸ್ ಟು ರಿಯಲ್ಸ್. ದೆನ್ ಕಾಂಪೋಸಿಟ್ ಫಂಕ್ಷನ್ ಅನ್ಬೇಕಾದ್ರೆ ಇಫ್ ಎಫ್ ಮ್ಯಾಪ್ಸ್ ಎ ಟು ಬಿ ಆ್ಯಂಡ್ ಜಿ ಮ್ಯಾಪ್ಸ್ ಬಿ ಟು ಸಿ ಬಿ ಟೂ ಫಂಕ್ಷನ್ಸ್. ಹಂಗಾರೆ ಇಲ್ಲಿ ಎರಡು ಫಂಕ್ಷನ್ ನಾವು ಕನ್ಸಿಡರ್ ಮಾಡ್ತೀವಿ. ಒಂದೇದು ಎಫ್ ಮ್ಯಾಪ್ಸ್ ಎ ಟು ಬಿ ಆ್ಯಂಡ್ ಜಿ ಮ್ಯಾಪ್ಸ್ ಬಿ ಟು ಸಿ. ದೀಸ್ ಟು ಆರ್ ದಿ ಫಂಕ್ಷನ್ಸ್. ದೆನ್ ವಿ ಡಿಫೈನ್ ಎ ಕಾಂಪೋಸಿಟ್ ಫಂಕ್ಷನ್ ಜಿ ಕಾಂಪೋಸ್ ಎಫ್ ಆಫ್ ದೀಸ್ ಟು ಫಂಕ್ಷನ್ as G compose F maps A to C. ಅಂದರೆ G compose F to maps A to C by G compose F of A. This one can be expressed as G into bracket F into bracket A into bracket close again into bracket close for every element A is belongs to set A. ಹಂಗಾರೆ the composition of two bijective function is again a
ಬೈಜೆಕ್ಟಿವ್ ಫಂಕ್ಷನ್ ಅಂತ ಬರ್ತದೆ. ಅಂದ್ರೆ bijective function, the composition of the two bijective function is becomes again a bijective function ಇರ್ತದ. then next injective function ಆಗಿರ್ತದ. let f maps a to b be a function, we say that f is injective ಅಂದ್ರೆ 1 1 function ಆಗಬೇಕು. if a1 a2 they are belongs to a and a1 is not equals to a2 ಅಂದ್ರೆ ಇಂಜೆಕ್ಟಿವ್ ಫಂಕ್ಷನ್ ಡೆಫಿನಿಷನ್ ಏನು ಹೇಳ್ತದಂದ್ರೆ let f maps a to b be a function, we say that f is injective. ಹಂಗಾರೆ f maps a to b ಇದೊಂದು ಫಂಕ್ಷನ್ ಆಗಿರ್ಬೇಕಾದ್ರೆ ಇದಕ್ಕೆ ಕಂಡೀಷನ್ಸ್ ಏನು ಹೇಳ್ತದ, if a1 and a2 that elements are belongs to the set a, but a1 a2 they are not same, they are not equal, it implies that ಹಂಗಾರೆ ಏನಾಗತ್ತೆ, the function of a1 is not equals to function of a2 because a1 is not equals to a2, therefore function of a1 is not equals to f of a2. for example, identity function ia maps a to a is injective ಅಂದ್ರೆ the identity function I suffix a maps a to a to set a is injective function. in a surjective function ಅಂದ್ರೆ onto function, let f maps a to b be a function, f maps a to b ಅನ್ನೋದು ಒಂದು ಫಂಕ್ಷನ್ ಅಲ್ಲಿ we say that f is surjective ಅಥವಾ onto function ಅನ್ನಬೇಕಾದ್ರೆ if f of a equals to b ಆಗಿರಬೇಕು, the function of a equals to b ಆಗಿದ್ರೆ that one is surjective function. for example, any non constant linear function is surjective. any non constant ಅಂದ್ರೆ ಅದು ಫಿಕ್ಸ್ ಆಗಿರಬಾರ್ದು, ಇಟ್ ಈಸ್ ನಾನ್ ಕಾನ್ಸ್ಟಂಟ್ ಲೀನಿಯರ್ ಫಂಕ್ಷನ್ ಏನಾಗ್ತದೆ ಸರ್ಜೆಕ್ಟಿವ್ ಫಂಕ್ಷನ್ಗೆ ಒಂದು ಎಕ್ಸಾಂಪಲ್ ಇದ್ದಂಗೆ. ಇನ್ನು ಇದ್ರ ಮೇಲೆ ಒಂದು ಥಿಯರಮನ್ನು ನಾವು ನೋಡ್ತಾ ಇದ್ದೀವಿ, ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ ಈಸ್ ಅಸೋಸಿಯೇಟಿವ್. ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ ಈಸ್ ಅಸೋಸಿಯೇಟಿವ್ ಅಂತ ನಾವು ಪ್ರೂವ್ ಮಾಡಕೊಂಡಿದ್ವಿ. ಹೇಗೆ, ಅದಕ್ಕಿಂತ ಪೂರ್ವದಲ್ಲಿ ಇನ್ವರ್ಸ್ ಫಂಕ್ಷನ್ ಹೇಳ್ತದೆ ಏನಂತಂದ್ರೆ ಲೆಟ್ ಎಫ್ ಮ್ಯಾಪ್ಸ್ ಎ ಟು ಬಿ be a bijective function. f maps a to b ಅನ್ನೋದು ಒಂದು bijective function. then the function g maps b to a be a function which associates every element of b that b is belongs to the set b with a is element of capital A such that g of b is equals to a. here g is equals to f inverse ಅದರ ಅಂದ್ರೆ the function g is equals to inverse function equal ಆಗಬೇಕಾದ್ರೆ is called inverse function of f and f is said to be invertible. ಹಂಗಾರೆ ಇನ್ವರ್ಸ್ ಫಂಕ್ಷನ್ ಡೆಫಿನೇಷನ್ ಏನಾಯ್ತಂದ್ರೆ f maps a to b a bijective function, then the function g maps b to a be a function which associates the every element of b is belongs to b and with r a is element of a such that g of b is equals to a and g is equals to f inverse ಅಂದ್ರೆ ಇದಕ್ಕೆ ನಾವು ಇನ್ವರ್ಸ್ ಫಂಕ್ಷನ್ ಆಫ್ ಎಫ್ ಆ್ಯಂಡ್ ಎಫ್ ಈಸ್ ಸೆಡ್ ಟು ಬಿ ಇನ್ವರ್ಟಿಬಲ್ ಅಂತ ಕರಿತೀವಿ. ಅದೇ ರೀತಿ ಎ ಫಂಕ್ಷನ್ ಎಫ್ ಮ್ಯಾಪ್ಸ್ ಎ ಟು ಬಿ ಈಸ್ ಇನ್ವರ್ಟಿಬಲ್ ಇಫ್ ಆ್ಯಂಡ್ ಓನ್ಲಿ ಎಫ್ ಎಫ್ ಈಸ್ ಬೈಜೆಕ್ಟಿವ್. ಅದೇ ರೀತಿ ಇಫ್ ಎ ಫಂಕ್ಷನ್ ಎಫ್ ಮ್ಯಾಪ್ಸ್ ಎ ಟು ಬಿ ಆ್ಯಂಡ್ ಜಿ ಮ್ಯಾಪ್ಸ್ ಬಿ ಟು ಸಿ ಆರ್ ಇನ್ವರ್ಟಿಬಲ್, ದೆನ್ ಜಿ ಕಂಪೋಸ್ ಎಫ್ ಈಸ್ ಆಲ್ಸೋ ಇನ್ವರ್ಟಿಬಲ್ ಅಂತ ನಾವಿಲ್ಲಿ ಕರಿತೀವಿ. ಸೊ ದಿಸ್ ಈಸ್ ವಾಟ್ ಕಾಂಪೋಸಿಷನ್ ಆಫ್ ದಿ ಫಂಕ್ಷನ್ಸ್. ಸೊ ಇನ್ ದಿಸ್ ಕ್ಲಾಸ್ ಟುಡೇ you know about the surjective and injective ಅಥವಾ 1 1 onto functions. both 1 1 and onto ಅದರ bijective function ಅಂತ ನಾವಿಲ್ಲಿ ಕರಿತೀವಿ. ಸೊ ಫಸ್ಟ್ ಆಫ್ ಆಲ್ you know the definition of the function, bijective function ಆಗಬೇಕಾದ್ರೆ 1 1 ಫಂಕ್ಷನ್ onto ಫಂಕ್ಷನ್ ಆಗಬೇಕು. ಸೊ ಇಲ್ಲಿ ಅದಕ್ಕಿಂತ ನೆಕ್ಸ್ಟ್ ಮತ್ತೆ ಏನು ಓದ್ತೀವಿ ಅಂತಂದ್ರೆ the functions images and inverse images of the function. ಒಂದು ಫಂಕ್ಷನ್ ಆಗಿ ಫಾರ್ಮೆಟ್ ಆಗಬೇಕಾದ್ರೆ ದ ಟೂ ಸೆಟ್ಸ್ ಇರಬೇಕು, ಸೆಟ್ ಎ ದಿಂದ ಬಿಗೆ ಅಥವಾ ಬಿ ದಿಂದ ಎಗೆ, ಅವುಗಳ ಮಧ್ಯದಲ್ಲಿ ಒಂದು ರಿಲೇಷನ್ ಫಾರ್ಮಾಟ್ ಆಗ್ತದೆ. ಸೊ ದ್ಯಾಟ್ ರಿಲೇಷನ್ ಈಸ್ ವಾಟ್ ಎ ಫಂಕ್ಷನ್ ಅಂತ ಫಾರ್ಮ್ ಆಗ್ತದೆ. ಫಂಕ್ಷನ್ ಏನಾಯ್ತಂದ್ರೆ ಸೆಟ್ ಎ ದಿಂದ ಬಿಗೆ ಯಾವ ರೀತಿ ಅದು ರಿಲೇಷನನ್ನು ಹೊಂದಿದೆ ಅಥವಾ ಫಂಕ್ಷನ್ ಆಗಿದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತದೆ. ಸೊ this is what function of images and inverse images of the functions ಅಂತ ನಾವಿಲ್ಲಿ ಕರಿತೀವಿ.
So